ಹಿಂದಿಯನ್ನ ಕಡೆಗಣಿಸುವುದು ಅದು ದೇಶದ್ರೋಹದ ಕೆಲಸ. ದೇಶಾಭಿಮಾನ ಇರುವವರು ಯಾರೂ ಕೂಡ ರಾಷ್ಟ್ರೀಯ ಭಾಷೆ ಹಿಂದಿಯನ್ನ ಕಡೆಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಈಗಿರುವಂಥ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಆಗಿರುವ ಲೋಪ ಆದರೂ ಏನು? ಹಿಂದಿಯ ಬಗ್ಗೆ ಅಸಹನೆ ಯಾಕೆ? ಹಿಂದಿಯ ವಿಚಾರದಲ್ಲಿ ಕೇವಲ ರಾಜಕೀಯ ಮಾಡೋದಕ್ಕೆ ಹೊರಟಿದೆಯಾ? ಕೇವಲ ಕೇಂದ್ರ ಸರ್ಕಾರವನ್ನು ಗುರಿಯಾಗಿಸಿಕೊಂಡು, ಕೇವಲ BJP ನಾಯಕರನ್ನು ಗುರಿಯಾಗಿಸಿಕೊಂಡು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಹಿಂದಿಯ ವಿರುದ್ಧ ಹೋಗ್ತಾ ಇದ್ದಾರೆ ಅಂತ ಒಂದು ಕಡೆ. ಹಿಂದಿ ಯಾಕೆ ಬೇಕು? ಗ್ಲೋಬಲಿ ಜಾಗತಿಕವಾಗಿ ಲಿಂಕ್ ಭಾಷೆಯಾಗಿ ಇಂಗ್ಲಿಷ್ ಇರುವಾಗ ಅನಗತ್ಯವಾಗಿ ಹಿಂದಿ ವಾಲಾಗಳ ಒತ್ತಡಕ್ಕೆ ಮಣಿದು ಹಿಂದಿಯನ್ನು ನಮ್ಮ ಕನ್ನಡದ ಮಕ್ಕಳು ಯಾಕೆ ಕಲಿಬೇಕು? ಇದರಿಂದ ಮಕ್ಕಳಿಗೆ ಹೆಚ್ಚಿನ ಹೊರೆ ಆಗುತ್ತೆ ಹೊರತು ಅದರಿಂದ ಅಂತಹ ದೊಡ್ಡ ಉಪಯೋಗ ಆಗಲಿಕ್ಕಿಲ್ಲ. ಬ್ಯಾಂಕ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ, LIC ಸೆಂಟರ್ಗಳಲ್ಲಿ, ಮೆಟ್ರೋಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ಹೀಗೆ ಈಗಾಗಲೇ ಅನಗತ್ಯ ಹಿಂದಿ ಹೇರಿಕೆ ಜಾಸ್ತಿ ಆಗಿದೆ. ಹಿಂದಿ ಗೊತ್ತಿಲ್ಲದೆ ಇರೋನು ಈ ದೇಶದಲ್ಲೇ ಇರೋದಕ್ಕೆ ನಾಲಾಯಕ್ ಅನ್ನೋ ರೀತಿಯಲ್ಲಿ ಹಿಂದಿಯ ವೈಭವೀಕರಣ ಆಗಿದೆ.